ಹೆಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಹಾಗೆ KA 2024 ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಏನು ಅಂತ ಅಂದರೆ, ಈಗ ಆಪ್ಷನ್ ಎಂಟ್ರಿನ ಮಾಡ್ತಿರ್ತೀವಿ, ಆಗ ನಾವು ಮೆಡಿಕಲ್ ಕಾಲೇಜಸ್ನು ಕೂಡ ಆ್ಯಡ್ ಮಾಡ್ತೀವಿ, ಹಾಗೆ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಆ್ಯಡ್ ಮಾಡ್ತೀವಿ. ನಮಗೆ ಎರಡರಲ್ಲೂ ಕೂಡ ಮೆಡಿಕಲ್ ಕಾಲೇಜಸಲ್ಲಿ ಹಾಗೆ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಎರಡರಲ್ಲೂ ಕೂಡ ನಮಗೆ ಸೀಟ್ ಸಿಗುತ್ತಾ? ಅದಕ್ಕೆ ನಾವು ಅಡ್ಮಿಷನ್ನ ಮಾಡಿಸ್ಬೇಕಾದ್ರೆ ನಾವು ಇಂಜಿನಿಯರಿಂಗೂ ಸೀಟ್ ಸಿಕ್ಕಿರುತ್ತೆ, ಹಾಗೆ ಮೆಡಿಕಲ್ಗೂ ಸೀಟ್ ಸಿಗುತ್ತೆ. ಯಾವುದಾದ್ರೂ ಒಂದು, ಈಗ ಮೆಡಿಕಲ್ಗೆ ಸೀಟ್ ಸಿಕ್ಕಿದ್ರೆ ಮತ್ತೆ ಇಂಜಿನಿಯರಿಂಗಲ್ಲೂ ಸೀಟ್ ಸಿಕ್ಕಿರುತ್ತೆ, ಆಗ ನಾವು ಇಂಜಿನಿಯರಿಂಗ್ನ ಬಿಟ್ಟು ಮೆಡಿಕಲ್ಗೆ ನಾವು ಜಾಯ್ನ್ ಆಗ್ಬೋದು ಅಂತ ನೀವು ತಿಳ್ಕೊಂಡಿರ್ತೀರಾ. ಈ ರೀತಿ ನಾವು ಮಾಡ್ಬೋದಾ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಆ ಡೌಟ್ನ ಈಗ ಕ್ಲಾರಿಫೈ ಮಾಡ್ತೀನಿ. ಹಾಗೆ ಏನು ಅಂತ ಅಂದರೆ, ಈಗ KA ಮುಖಾಂತರ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಆ ಒಂದು ಅಪ್ಡೇಟನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ, 300 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ನೀವು KA ವೆಬ್ಸೈಟ್ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. UG NEET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಆಪ್ಷನ್ನು ಕಾಣುವಂಥದ್ದು UG CET ಆ್ಯಂಡ್ UG NEET 2024 ಪ್ರಕಟಣೆ ಅಂತ ಇದೆ. ಅಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಅಂತಂದರೆ ಒಂದು PDF ನಿಮಗೆ ಓಪನ್ ಆಗುತ್ತೆ. ಈಗ ನಿಮಗೆ ತೋರಿಸ್ತೇನೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ತಿರ್ಬೋದು, ಆಪ್ಷನ್ ಎಂಟ್ರಿ ರಿಲೇಟೆಡ್ ಒಂದಿಷ್ಟು ಅಪ್ಡೇಟ್ಸನ್ನು KA ಮುಖಾಂತರ ಕೊಟ್ಟಿದ್ದಾರೆ. ಏನು ಅಂತ ಅಂದರೆ, ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ರಿಲೇಟೆಡ್ ನೀವು ಬೇಸ್ಡ್ ಆನ್ ದಿ seat matrix and fee structure, candidates can add or enter the options for medical, dental and Ayush courses. ನಿಮಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಅಂದರೆ ನಿಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಆ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ಫೀಸ್ ಸ್ಟ್ರಕ್ಚರು, ಅಲ್ಲಿ ಫೀಸನ್ನು ಕೂಡ ನಿಮಗೆ ಕೊಟ್ಟಿರ್ತಾರೆ. ಆ ಒಂದು ಫೀಸನ್ನು ನೋಡಿಕೊಂಡು ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ನಿಮಗೆ ಎಷ್ಟು ಫೀಸ್ ಆಗುತ್ತೆ, ನಿಮ್ಮ ಒಂದು ಕೆಪಾಸಿಟಿ ತಕ್ಕಂತೆ ನಿಮಗೆ ಯಾವ ಒಂದು ಕಾಲೇಜಸಲ್ಲಿ ಫೀಸ್ ಸ್ಟ್ರಕ್ಚರನ್ನು ಕೂಡ ಕೊಟ್ಟಿರ್ತಾರೆ. ನೀವು ಕಾಲೇಜಸ್ನ ಆ್ಯಡ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು ಅಂತ ಇಲ್ಲಿ ಫಸ್ಟ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಏನು ಅಂತಂದರೆ, UG NEET ಕ್ಯಾಂಡಿಡೇಟ್ಸ್ ಹೂ ಆರ್ ಎಂಟರಿಂಗ್ ದಿ ಆಪ್ಷನ್ಸ್ ಓನ್ಲಿ ಫಾರ್ ಮೆಡಿಕಲ್ ಆರ್ ಡೆಂಟಲ್ ಆಯುಷ್ ಕೋರ್ಸಸ್ ಶುಡ್ ರೈಟ್ ದಿ ಲಿಸ್ಟ್ ಆಫ್ ಕಾಲೇಜಸ್ ಇನ್ ಆರ್ಡರ್ ಆಫ್ ಪ್ರಿಯಾರಿಟಿ. UG NEET ಕ್ಯಾಂಡಿಡೇಟ್ಸ್ ಎಲ್ಲ ಯಾರು ಇದ್ದೀರಾ, ಮೆಡಿಕಲ್ಲು ಮತ್ತು ಡೆಂಟಲ್ಲು ಆಯುಷ್ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿಯನ್ನು ಮಾಡುವಂಥವ್ರು ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಪ್ರಿಯಾರಿಟಿ ಪ್ರಕಾರ ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ನೋಟ್ ದಟ್ ಮೆಡಿಕಲ್ ಕೋರ್ಸಸ್ ಈಸ್ ಡಿಫ್ರೆಂಟ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಆರ್ ಡಿಫ್ರೆಂಟ್ ಆ್ಯಂಡ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ದಿ ಆಪ್ಷನ್ಸ್ ಇನ್ ಸಪ್ರೇಟ್ ಟ್ಯಾಬ್ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ಗೆ ಹಾಗೆ ಡೆಂಟಲ್ಗೆ ಸಪ್ರೇಟ್ ಟ್ಯಾಬ್ ಇರುತ್ತೆ, ಅಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, UG CET ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ already enter the options engineering, agriculture etc courses have to add the medical or dental options by selecting the medical or dental tab in same portal ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಯಾವ ವಿದ್ಯಾರ್ಥಿಗಳು ಇಂಜಿನಿಯರಿಂಗು ಮತ್ತು ಅಗ್ರಿಕಲ್ಚರ್ ಕೋರ್ಸಸ್ಗೆ ಈಗ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದೀರಾ, ಅವರು ಹ್ಯಾವ್ ಟು ಆ್ಯಡ್ ದಿ ಮೆಡಿಕಲ್ ಆರ್ ಡೆಂಟಲ್ ಆಪ್ಷನ್ಸ್ ಬೈ ಸೆಲೆಕ್ಟಿಂಗ್ ದಿ ಮೆಡಿಕಲ್ ಆರ್ ಡೆಂಟಲ್ ಟ್ಯಾಬ್ ಇನ್ ದಿ ಸೇಮ್ ಪೋರ್ಟಲ್. ಅದೇ ಒಂದು ಸೇಮ್ ಪೋರ್ಟಲಲ್ಲಿ ನಿಮಗೆ ಮೆಡಿಕಲ್ ಅಥವಾ ಡೆಂಟಲ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಈಗ ಒಂದು ನಿಮಗೆ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ, ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಸ್ಯೂಮ್ ದಟ್ UG CET ಕ್ಯಾಂಡಿಡೇಟ್ ಹ್ಯಾಸ್ ಎಂಟರ್ಡ್ 20 ಇಂಜಿನಿಯರಿಂಗ್ ಕಾಲೇಜಸ್ ಅಂತ, ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್ ಅಂತ ಕೊಟ್ಟಿದ್ದಾರೆ. ನೀವು ಒಂದು 20 ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಕಾಲೇಜಸ್ನ ಆ್ಯಡ್ ಮಾಡ್ಕೊಂಡಿದ್ದೀರಿ ಈಗಾಗಲೇ ಆಪ್ಷನ್ ಎಂಟ್ರಿಯಲ್ಲಿ. ಇನ್ ಕೇಸ್ ಇಫ್ ಹಿ ಆರ್ ಶಿ ವಿಶ್ ಟು ಆ್ಯಡ್ ಮೆಡಿಕಲ್ ಕೋರ್ಸ್ ಆ್ಯಸ್ ಫಸ್ಟ್ ಪ್ರಿಯಾರಿಟಿ, ನಿಮಗೆ ಮೆಡಿಕಲ್ ಒಂದು ಕಾಲೇಜಸ್ನ ನೀವು ಫಸ್ಟ್ ಪ್ರಿಯಾರಿಟಿ ಅಂದರೆ ನಿಮಗೆ ಮೆಡಿಕಲ್ ಸೀಟ್ ಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಅದೇ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡಬೇಕಾಗತ್ತೆ ಇಲ್ಲಿ. ದೆನ್ ಏನು ಮಾಡಬೇಕು, ನಿಮಗೆ ಫಸ್ಟ್ ಮೆಡಿಕಲ್ ಕಾಲೇಜೇ ಬೇಕು, ನನಗೆ ಇಂಜಿನಿಯರ್ ಕಾಲೇಜು ನೆಕ್ಸ್ಟ್ ಪ್ರಿಯಾರಿಟಿ ಅಂದರೆ ಏನು ಮಾಡಬೇಕು ಅಂದರೆ, ದೆನ್ ಹಿ ಆರ್ ಶಿ ಹ್ಯಾಸ್ ಟು ಸ್ಟಾರ್ಟ್ ವಿತ್ ಪ್ರಿಯಾರಿಟಿ ನಂಬರ್ 1 ಫಾರ್ ಮೆಡಿಕಲ್ ಆಪ್ಷನ್ಸ್. ಸಿಸ್ಟಮ್ ವಿಲ್ ಆಟೋಮೆಟಿಕಲಿ ಅಸೈನ್ ಟು ನೆಕ್ಸ್ಟ್ ಪ್ರಿಯಾರಿಟಿ ನಂಬರ್ಸ್ ಟು ದ ಆಲ್ರೆಡಿ ಎಂಟರ್ಡ್ ಇಂಜಿನಿಯರಿಂಗ್ ಆಪ್ಷನ್ಸ್ ಅಂತ ಇದೆ. ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿರ್ತೀರ, ನಿಮಗೆ ಮೆಡಿಕಲ್ ಕಾಲೇಜು ಬೇಕು ಅಂತಂದರೆ ಆ ಒಂದು ಮೆಡಿಕಲ್ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿಲಿ ನೀವು ಆಪ್ಷನ್ ಎಂಟ್ರಿಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್, ನೀವು ಇಂಜಿನಿಯರಿಂಗ್ ಕಾಲೇಜಸ್ನ ಏನು ಆ್ಯಡ್ ಮಾಡಿದ್ದೀರಾ ಅದು ಆಟೋಮೆಟಿಕಲಿ ನೆಕ್ಸ್ಟ್ ಪ್ರಿಯಾರಿಟಿಗೆ ಹೋಗುತ್ತೆ, ನೆಕ್ಸ್ಟ್ ನಂಬರ್ಸ್ಗೆ ಹೋಗುತ್ತೆ. ಫಸ್ಟ್ ನೀವು ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿರೋದ್ರಲ್ಲಿ ಫಸ್ಟ್ ನೀವು ಏನಾದರೂ ಮೆಡಿಕಲ್ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ಅಲ್ಲಿ ನಿಮಗೆ ಫಸ್ಟ್ ಪ್ರಿಯಾರಿಟಿ ಬಂದು ಮೆಡಿಕಲ್ ಕಾಲೇಜ್ ಕೂತ್ಕೊಳುತ್ತೆ, ನೆಕ್ಸ್ಟ್ ಪ್ರಿಯಾರಿಟಿ ಬಂದು ಇಂಜಿನಿಯರಿಂಗ್ ಕಾಲೇಜಸ್ ಕೂತ್ಕೊಳುತ್ತೆ.
ಹೀಗೆ ನೀವು ಮಾಡೋದ್ರಿಂದ ನಿಮಗೆ ಫಸ್ಟು ಮೆಡಿಕಲ್ ಕಾಲೇಜ್ ಸಿಗೋದಿದ್ರೆ ಮೆಡಿಕಲ್ ಕಾಲೇಜ್ ಸಿಗುತ್ತೆ, ಅಥವಾ ಅದು ಏನಾದರೂ ಸಿಕ್ಕಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟು ಇಂಜಿನಿಯರಿಂಗ್ ಕಾಲೇಜು ಸಿಗುವಂಥದ್ದು. ಎರಡು ಸಿಗುತ್ತಾ ಅಂತ ಕೇಳೋದಾದರೆ ಎರಡು ನಿಮಗೆ ಚಾನ್ಸೇ ಇಲ್ಲ. ಯಾಕಂದರೆ ಈ ವರ್ಷ 2024 ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ. KCET ಮತ್ತು ನೀಟ್ ಕೌನ್ಸಿಲಿಂಗನ್ನು ಸೇರಿ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ನೀವು ಹಿಂದಿನ ವರ್ಷ ಎಲ್ಲ ನೋಡ್ತಿದ್ರಿ, ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಸಪ್ರೇಟು, ಹಾಗೆ ಮೆಡಿಕಲ್ ಕೌನ್ಸಿಲಿಂಗ್ ಸಪ್ರೇಟ್ ಆಗ್ತಾ ಇತ್ತು, ನೀಟ್ ಕೌನ್ಸಿಲಿಂಗು. ಅಲ್ಲಿ ನಿಮಗೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ರು ಅಂದರೆ ಮೆಡಿಕಲ್ ಹಾಗೆ ಇಂಜಿನಿಯರಿಂಗು ಸಪ್ರೇಟ್ ಆಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಎರಡರಲ್ಲೂ ಸೀಟ್ ಸಿಗ್ತಾ ಇತ್ತು. ನೀವು ಯಾವುದಾದ್ರೂ ಒಂದಕ್ಕೆ ಜಾಯ್ನ್ ಆಗ್ತಾ ಇದ್ರಿ, ಒಂದು ಕಡೆ ಸೀಟ್ ವೇಸ್ಟ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್ ನೀವು ಈ ಮೆಡಿಕಲ್ ಕಾಲೇಜಸ್ಗೆ ಜಾಯ್ನ್ ಆದ್ರಿ ಅಂತಂದರೆ ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಕ್ಕಿರುವಂಥ ಸೀಟು ವೇಸ್ಟ್ ಆಗ್ತಾ ಇತ್ತು. ಹೀಗಾಗಿ ಈಗ ಆಗಬಾರ್ದು ಅಂತ ಈ ಸಲ ಕಂಬೈನ್ಡ್ ಕೌನ್ಸಿಲಿಂಗ್ನ ಮಾಡ್ತಾ ಇದ್ದಾರೆ. ಕಂಬೈನ್ಡ್ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಎರಡನ್ನು ಕೂಡ ನೀವು ಆಪ್ಷನ್ ಎಂಟ್ರಿನ ಮಾಡಿರ್ತೀರ, ಎರಡರಲ್ಲಿ ಒಂದು ನಿಮಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗು, ನೀಟ್ ಅಥವಾ CETಲಿ KCETಲಿ ನಿಮಗೆ ಎರಡರಲ್ಲಿ ಒಂದು ಸೀಟು ಸಿಗುವಂಥದ್ದು. ಮೆಡಿಕಲ್ ಕಾಲೇಜಸ್ನ ಆ್ಯಡ್ ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಆ ಒಂದು ಕಾಲೇಜ್ ಸಿಗುವಂಥದ್ದಿತ್ತು ಅಂದರೆ ಆ ಒಂದು ಕಾಲೇಜು ನಿಮಗೆ ಸಿಕ್ಕೇ ಸಿಗುತ್ತೆ. ಅಥವಾ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರಿಯಾರಿಟಿ ನೀವೇನು ಇಂಜಿನಿಯರಿಂಗ್ ಕಾಲೇಜಸ್ನ ಕೊಟ್ಟಿದ್ದೀರಾ, ನೆಕ್ಸ್ಟ್ ಪ್ರಿಯಾರಿಟಿಲಿ ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ಸು ಸಿಗುತ್ತೆ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ. ಪ್ರಿಯಾರಿಟಿ ಆಪ್ಷನ್ನು ಮೆಡಿಕಲ್ ಅಂತ ನಿಮಗೆ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಪ್ರಿಯಾರಿಟಿಲಿ ಮೆಡಿಕಲ್ಗೆ ಕೊಟ್ಟಿದ್ದಾರೆ, ನೆಕ್ಸ್ಟು ಇಂಜಿನಿಯರಿಂಗಿಗೆ ಕೊಟ್ಟಿದ್ದಾರೆ, ನೆಕ್ಸ್ಟು ಅಗ್ರಿಕಲ್ಚರ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ನ ನೀವು ನೋಡ್ಬೋದು 1 to 40 ನಿಮಗೆ ಮೆಡಿಕಲ್ ಕಾಲೇಜಸ್ನ ಇವರು ಆ್ಯಡ್ ಮಾಡಿದ್ದಾರೆ. ಯಾಕೆ ಅಂದರೆ ನಂಗೆ ಫಸ್ಟ್ ಪ್ರಿಯಾರಿಟಿ ಬಂದು ಮೆಡಿಕಲ್ ಕಾಲೇಜ್ ಬೇಕು ನನಗೆ ಅಂತ. ನೆಕ್ಸ್ಟ್ ಪ್ರಿಯಾರಿಟಿ ಇದು ಯಾವುದು ಇದಿಷ್ಟು 40 ಕಾಲೇಜಸಲ್ಲಿ ಅವ್ರಿಗೆ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಏನೋ ಆಗುತ್ತೆ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜು ಸಿಗುವಂಥದ್ದು. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ಕಾಲೇಜು ಸಿಗುತ್ತೆ ಯಾವ ಕಾಲೇಜು ಸಿಗಲ್ಲ ಅಂತ. ಅದಾದಮೇಲೆ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡಿ, ಅಲ್ಲಿ ಏನಾದರೂ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರಿ ಅಂದರೆ ನಿಮಗೆ ಫಸ್ಟ್ ಸೀಟ್ ಅಲಾಟ್ಮೆಂಟ್, ಫೈನಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟು ಬರುವಂಥದ್ದು. ಅಲ್ಲಿ ನಿಮಗೆ ಯಾವುದಾದ್ರೂ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಕಾಲೇಜು ಸಿಗುವಂಥದ್ದು. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕರೆಕ್ಟಾಗಿ ಓದ್ಕೋಬೋದು. ನಿಮಗೆ ಈಗ ಎಕ್ಸಾಂಪಲ್ಸ್ನ ಇಲ್ಲಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನೀವು ಕ್ಲಿಯರಾಗಿ ಈ ಒಂದು PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ, ಅಲ್ಲಿ ನೀವು ಹೋಗಿ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ. ಓಕೆ, ನೆಕ್ಸ್ಟು ಏನು ಅಂತಂದರೆ ನಿಮಗೆ ಇದೇ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಸಿಗ್ತಾ ಇರುತ್ತೆ. ನೀವು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಏನು ಅಂತಂದರೆ, ಇದೇ ನಿಮಗೆ ಹೇಳಿದ್ನಲ್ಲ, ನಮಗೆ ಇಂಜಿನಿಯರಿಂಗ್ ಕಾಲೇಜೇ ಬೇಕು ಅಂತಂದರೆ ಫಸ್ಟ್ ಪ್ರಿಯಾರಿಟಿ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಕೊಡಿ. ನನಗೆ ಮೆಡಿಕಲ್ ಕಾಲೇಜೇ ಬೇಕು ಅಂತಂದರೆ ನೀವು ಫಸ್ಟ್ ಪ್ರಿಯಾರಿಟಿ ಬಂದು ಮೆಡಿಕಲ್ ಕಾಲೇಜಸ್ನ ಆ್ಯಡ್ ಮಾಡಿ. ಎಷ್ಟಾಗುತ್ತೆ ಅಷ್ಟು ಕಾಲೇಜಸ್ನ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಲಾಸ್ಟ್ ಆಪ್ಷನ್ ಎಂಟ್ರಿ ನಿಮಗೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ. ನೆಕ್ಸ್ಟ್ ಏನು ಬರುತ್ತೆ ನಿಮಗೆ ಕಾಲೇಜಸ್ನ ಅರೇಂಜ್ ಮಾಡ್ಕೊಳೋದಕ್ಕೆ ಅವಕಾಶ ಇರುತ್ತೆ ಅಷ್ಟೇ. ಇದು ಲಾಸ್ಟ್ ಆಪ್ಷನ್ ಎಂಟ್ರಿ, ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೊಳೋದಕ್ಕೆ. ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರುವಂಥದ್ದು ನಿಮಗೆ ರಿಸಲ್ಟು ಆದಷ್ಟು ಬೇಗ ಬರುತ್ತೆ. ಆದಷ್ಟು ಬೇಗ ಅಂದರೆ ನಿಮಗೆ September 1 ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ, ಅಲ್ಲಿವರೆಗೂ ಆಪ್ಷನ್ ಎಂಟ್ರಿನ ಮಾಡ್ತಾ ಇರಿ, ನಿಮಗೆ ಕಾಲೇಜಸ್ಸು ಸಿಗುವಂಥದ್ದು. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.